ಮಕ್ಕಳೇ KA ಕಡೆಯಿಂದ ಬಿಟ್ಟಿರುವಂತಹ ಮೆರಿಟ್ ಲಿಸ್ಟ್‌ನ ನೀವು ಹೇಗೆ ಚೆಕ್ ಮಾಡ್ಕೋಬೇಕು? ಅದರದ್ದು ಏನು ಯೂಸ್ ಇದೆ? ಈಗ ಕೌನ್ಸೆಲಿಂಗ್ ಅಂತೂ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಆಲ್ರೆಡಿ ಈಗ ನಿಮಗೆ ರಿಜಿಸ್ಟ್ರೇಷನ್ ಮತ್ತೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್. ಸೊ ಆಗಸ್ಟ್ 7 ತನಕ ಇದೆ. ಸೊ ಅದು ರಿಜಿಸ್ಟ್ರೇಷನ್ ಮಾಡ್ಕೊಂತೀರಾ. ಅದಾದ್ಮೇಲೆ ನಿಮ್ಮ ಆಕ್ಚುಯಲ್ ಏನು ಸ್ಕೆಡ್ಯೂಲ್ ಇದೆ ಅದು ಆಸ್ ಯೂಶುವಲ್ ಸ್ಟಾರ್ಟ್ ಆಗುತ್ತೆ. KAದು ಕೌನ್ಸೆಲಿಂಗ್ ಸ್ಕೆಡ್ಯೂಲ್ ಅಲ್ಲಿ. ಸೊ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಕಾಲೇಜಸ್‌ನ ಆಡ್ ಮಾಡ್ತೀರಾ. ಸೊ ಇಲ್ಲಿ ನೀವು ಅದಕ್ಕೆ ಕಟ್ ಆಫ್ ಏನಿದೆ ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ಅದಕ್ಕೋಸ್ಕರನೇ ಈ ವಿಡಿಯೋ. ಅಂಡ್ ಆ ಮೆರಿಟ್ ಲಿಸ್ಟ್ ಏನಕ್ಕೆ ಯೂಸ್ ಆಗುತ್ತೆ? 2025 2026 ಕಂಪೇರ್ ಮಾಡಿ ನೋಡಿದ್ರೆ ಏನಾದರೂ ನಮಗೆ ಐಡಿಯಾ ಸಿಗುತ್ತಾ ಅಂತ ಹೇಳಿ ನಾವು ನೋಡ್ತಾ ಬರೋಣ ಮಕ್ಕಳೇ. ಸೊ ಫಸ್ಟ್ ಆಫ್ ಆಲ್ ಆ ಮೆರಿಟ್ ಲಿಸ್ಟ್ ಅಲ್ಲಿ ಇರುವಂತದ್ದು ನಂಬರ್ಸ್ ಇದೆ ಅಲ್ಲ, ಆ ಸ್ಟೇಟ್ ರ್ಯಾಂಕ್ ಅನ್ನುವಂಥದ್ದು ಅದು ನಿಮ್ಮ ಕೌನ್ಸಿಲಿಂಗಿಗೆ ಡೈರೆಕ್ಟ್ ಆಗಿ ಯೂಸ್ ಆಗಲ್ಲ. ಸೊ ಅದರಿಂದ ಏನಂತ ಗೊತ್ತಾಗುತ್ತೆ, ಸಪೋಸ್ ಯಾವುದಾದ್ರೂ ಒಂದು ಸ್ಟೂಡೆಂಟ್ ಆಲ್ ಇಂಡಿಯಾ ರ್ಯಾಂಕ್ 69 ಅಥವಾ 23 ಈ ಥರ ಏನಾದರೂ ಬಂದಿತ್ತು ಅಂತ ಅಂದರೆ, ಸಪೋಸ್ ಫಸ್ಟ್ ರ್ಯಾಂಕ್ ಬಂದಿರೋದು 20. ಸೊ ಅವ್ನ ಸ್ಟೇಟ್ ರ್ಯಾಂಕ್ ಏನಾಗುತ್ತೆ 1 ಅಂತ. ಅಂದರೆ ಈ ಆಲ್ ಓವರ್ ಇಂಡಿಯಾದಲ್ಲಿ 20th ಪೊಸಿಷನ್ ಅಂದರೆ ಕರ್ನಾಟಕದಲ್ಲಿ ಫಸ್ಟ್ ಪೊಸಿಷನ್ ಅಂತ, ಆ ರೀತಿ. ಓಕೆನಾ? ಸೊ ನಿಮಗೆ ಅಲ್ಲಿ ಟೋಟಲ್ ಎಷ್ಟು ಸೀಟ್ಸ್ ಇದೆ ಕರ್ನಾಟಕದಲ್ಲಿ, ಎಷ್ಟು ಜನ ಮಕ್ಕಳು ಕ್ವಾಲಿಫೈ ಆಗಿದ್ದಾರೆ, ಎಷ್ಟೆಷ್ಟು ರ್ಯಾಂಕ್ ಬಂದಿದ್ದಾವೆ ಅಂತ ಹೇಳಿ ಒಂದು ಐಡಿಯಾ ಸಿಗುತ್ತೆ ಅಷ್ಟೇ. ಬಟ್ ದಟ್ ಈಸ್ ನಾಟ್ ಡೈರೆಕ್ಟ್ಲಿ ಯೂಸ್ಡ್ ಇನ್ ಕೌನ್ಸಿಲಿಂಗ್. ಫೈನ್. ಸೊ ಈಗ ಒನ್ ಕಂಪೇರ್ಡ್ ಟು ದಿಸ್ ಥಿಂಗ್. ಸೊ ಇಲ್ಲಿ ನೋಡಿ, ಕ್ವಾಲಿಫೈಡ್ ಸ್ಟೇಟ್ ಕ್ಯಾಂಡಿಡೇಟ್ಸ್ KA ಲಿಸ್ಟ್ ನೋಡಿದಾಗ 2025 ಅಲ್ಲಿ ಎಷ್ಟಿದ್ರು? 87,000. ಜಸ್ಟ್ ಅ ಸೆಕೆಂಡ್ ಮಕ್ಕಳೇ, ಜಸ್ಟ್ ಅ ಸೆಕೆಂಡ್. ವಾಟ್ ಇಟ್ ಈಸ್ 87,909. ಓಕೆನಾ? ಸೊ ಅದೇ ರೀತಿ 2026 ಅಲ್ಲಿ ಎಷ್ಟು ಅಂತಂದ್ರೆ 69,170. ಸೊ ಟೋಟಲ್ ಆಗಿ ಮಕ್ಕಳು ಎಷ್ಟಿದ್ದು ಅಂತ. ಸೊ ಡಿಫ್ರೆನ್ಸ್ ಎಷ್ಟು ಬರ್ತಾ ಇದೆ ಅಂತಂದ್ರೆ 18,739. ಅಂದ್ರೆ ಈ ಸರಿ ಕಡಿಮೆ ಆಗಿದ್ದಾರೆ ಮಕ್ಕಳು. ಓಕೆನಾ? ಸೊ ಎಷ್ಟು ಅಂತಂದ್ರೆ ದಟ್ ಈಸ್ 21.3%. ಸೊ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದ್ದಾರೆ ಅಂದ್ರೆ 21.3% ಅಷ್ಟು ಮಕ್ಕಳು ಕಡಿಮೆ ಆಗಿದ್ದಾರೆ ಈ ಸರಿ. ಫೈನ್. ದೆನ್ ಅದಾದ್ಮೇಲೆ ಟಾಪ್ ಸ್ಕೋರ್ ನೋಡಿದಾಗ ಲಾಸ್ಟ್ ಇಯರ್ 2025 ಮಕ್ಕಳು ಯಾಕೆ ಈ ತರ ಡಿಫ್ರೆನ್ಸ್ ಬರ್ತಾ ಇದೆ ಅಂದ್ರೆ 2025 ಅಲ್ಲಿ ಅವಾಗ ಆಕ್ಚುಲ್ ಆಗಿ ಪೇಪರ್ ಟಫ್ ಇತ್ತು. ಓಕೆನಾ? ಸೊ ಹಾಗಾಗಿ ಇಲ್ಲಿ 670 ಹೈಯೆಸ್ಟ್ ಸ್ಕೋರ್ ಇದ್ರೆ ಈ ಸರಿ ಇಲ್ಲಿ 700 ಹೈಯೆಸ್ಟ್ ಸ್ಕೋರ್ ಇದೆ. ಓಕೆನಾ? ಅಂದ್ರೆ 30 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಸೊ ಇದರಿಂದ ನಮಗೆ ಒಂದು ಏನಂತ ಐಡಿಯಾ ಬರುತ್ತೆ, ಕಟ್ ಆಫ್ ಅಂತೂ ಹೈ ಹೋಗುತ್ತೆ, ಬಟ್ ಸೀಟ್ಸ್ಗೆ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಸಿ ಆಲ್ ಇಂಡಿಯಾ ರ್ಯಾಂಕ್ ಆವಾಗ 17th ಇದ್ರೆ ಈ ಸರಿ 20th ಪೊಸಿಷನ್ ಬಂದಿದೆ. ಓಕೆನಾ? ಸೊ ಅಂದ್ರೆ ಟಾಪ್ ಸ್ಕೋರ್ ಮಾಡಿರುವಂತಹ ಮಕ್ಕಳಲ್ಲಿ ಕಾಂಪಿಟೇಷನ್ ಅಷ್ಟೊಂದು ಜಾಸ್ತಿ ವೇರಿ ಆಗಲ್ಲ, ಅದು ಆಸ್ ಯೂಶುವಲ್ ಇರುತ್ತೆ. ಬಟ್ ಈಗ ಮಧ್ಯದಲ್ಲಿ ಇರುವಂಥ ಸ್ಟೂಡೆಂಟ್ಸಿಗೆ ಎಫೆಕ್ಟ್ ಆಗುತ್ತೆ. ಸೊ ಹೇಗೆ ಅಂತ ಇವಾಗ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, ಸೊ ಇದು ಸೀರಿಯಲ್ ನಂಬರ್ಸ್, ಮೆರಿಟ್ ಲಿಸ್ಟ್ ಅಲ್ಲಿ ಇರುವಂತ ಸೀರಿಯಲ್ ನಂಬರ್ 1 2 3 ಆ ತರ ನಂಬರ್ ಕೊಟ್ಟಿದಾರಲ್ಲ ಅದು. ಸೊ ಇಲ್ಲಿ ನೋಡಿ 1 10 25 ಮತ್ತೆ 50 ಇಷ್ಟರೊಳಗಡೆ ಎಷ್ಟು ಜನ ಮಕ್ಕಳು ಬರ್ತಾರೆ ಅಂತ. ಸೊ ಈಗ ನೋಡಿ 670 ಓದ್ ಸರಿ ಇದ್ದಿದ್ದು 2025 ಅಲ್ಲಿ, 2026 ಅಲ್ಲಿ 700 ಫಸ್ಟ್. ಓಕೆನಾ? ಸೊ ಇದು 20th ಪೊಸಿಷನ್, ಇದು 17th ಪೊಸಿಷನ್. ದೆನ್ ಕಮಿಂಗ್ ಟು ದಿಸ್ ಟಾಪ್ 10. ಓಕೆನಾ? ಸೊ ನಮ್ಮ ಸ್ಟೇಟ್ ಅಲ್ಲಿ 10ನೇ ರ್ಯಾಂಕ್ ಅಲ್ಲಿ ಇರುವಂತಹ ವಿದ್ಯಾರ್ಥಿ. ಸೊ ಅವಾಗ ಎಷ್ಟಿತ್ತು ಅಂತಂದ್ರೆ 636 ಇತ್ತು, ಈಗ 687. ಅಂದ್ರೆ ಮಾರ್ಕ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ನೀವು ನೋಡ್ತಿರ್ಬೋದು. ಸೊ ಎವ್ರಿ ಟೈಮ್ನು ಕೂಡ ಈ ಏನು ನಂಬರಿಗೆ, ಆ ಸೀರಿಯಲ್ ನಂಬರಿಗೆ ನೀವು ನೋಡ್ತಾ ಇದ್ರೆ ಇಲ್ಲಿ ಮಾರ್ಕ್ಸ್ ಇನ್ಕ್ರೀಸ್ ಆಗ್ತಾನೆ ಇದೆ. ಫೈನ್. ಸೊ ಇಲ್ಲಿ ನಾವು ಇನ್ಫ್ಲೇಷನ್ ನೋಡ್ತಾ ಇದೀವಿ, ಮಾರ್ಕ್ಸ್ ಇನ್ಫ್ಲೇಷನ್. ಸೊ ಅವಾಗ ಇಷ್ಟಿತ್ತು ಅಂತಂದ್ರೆ ಈಗ ಎಷ್ಟಾಗಿದೆ? ಜಾಸ್ತಿ ಆಗಿದೆ. ಅಂದ್ರೆ ಇವಾಗ 430 ಸ್ಕೋರ್ ಮಾಡಿರುವಂತ ಸ್ಟೂಡೆಂಟು ಅವಾಗ 334 ಸ್ಕೋರ್ ಮಾಡಿದ್ದು ಅಂತ ಅರ್ಥ. ಅವಾಗ 334 ಸ್ಕೋರ್ ಮಾಡಿದ ಸ್ಟೂಡೆಂಟ್ ಒಂದೇ, ಈಗ 430 ಸ್ಕೋರ್ ಮಾಡಿದ ಸ್ಟೂಡೆಂಟು ಕೂಡ ಒಂದೇ ಅನ್ನೋ ರೀತಿ. ಓಕೆನಾ? ಸೊ ಆ ರೀತಿ. ದೆನ್ ಕಮಿಂಗ್ ಟು ದಿಸ್, ಇದಾದ್ಮೇಲೆ ಸೊ ಟಾಪ್ ಸ್ಕೋರ್ ಮಾಡಿರುವಂಥವ್ರಿಗೆ ಅಷ್ಟೇನು ಇಫೆಕ್ಟ್ ಆಗಲ್ಲ. ಓಕೆನಾ? ಸೊ ಅಲ್ಲಿ ಜಾಸ್ತಿ ಕಾಂಪಿಟೇಷನ್ ಇಲ್ಲ. ನೆಕ್ಸ್ಟ್ ಕಾಂಪಿಟೇಷನ್ ಆಗೋದು ಇಲ್ಲಿ ಎಷ್ಟು 14,000 to 18,000 ಯಾರ್ದು ಬಂದಿದೆ ಅಲ್ವಾ ಆಲ್ ಇಂಡಿಯಾ ರ್ಯಾಂಕ್, ಅಲ್ಲಿ ಆ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ. ಓಕೆನಾ? ಸೊ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಓಕೆ. ಸಿ ಇಲ್ಲಿ -2,122 127 ಆಯ್ತು. ಓಕೆನಾ? ದೆನ್ ಅದಾದ್ಮೇಲೆ ಎಲ್ಲದನ್ನು ಕೂಡ ಮತ್ತೆ ಪ್ಲಸ್ ಇದೆ. ಸಪೋಸ್ ಈಗ ಎಷ್ಟು ಅಂದ್ರೆ ನೀಟ್ ಸ್ಕೋರ್ ಅವಾಗ 453 ಇತ್ತು. ಅಂದ್ರೆ ಆಲ್ ಇಂಡಿಯಾ ರ್ಯಾಂಕ್ ಎಷ್ಟಿತ್ತು 2025 ಅಲ್ಲಿ 11,71,067 ಇತ್ತು. ಓಕೆನಾ? ಸೊ ಒಂದ್ ನಿಮಿಷ 1,17,167 ಇತ್ತು. ಓಕೆ. ಸೊ ಬಟ್ ಈಗ ಎಷ್ಟಾಗಿದೆ? ಸೊ ದಟ್ ವಿಲ್ ಬಿ ಎಷ್ಟಾಗುತ್ತೆ ಅಂತ ಹೇಳ್ಬೋದು ನಾವು, ದಟ್ ಈಸ್ 1,22,274. ಫೈನ್. ಸೊ ಅಂದ್ರೆ ಏನಾಯ್ತು, +24 ಮಾರ್ಕ್ಸ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಓಕೆನಾ? ಸೊ ಮಾರ್ಕ್ಸ್ ನೋಡಿದಾಗ +24 ಮಾರ್ಕ್ಸ್. ಓಕೆ. ಸೊ ಅಂದ್ರೆ ಡಿಫ್ರೆನ್ಸ್ ಎಷ್ಟಿದೆ? 5,107 ಡಿಫ್ರೆನ್ಸ್ ಇದೆ ಅಂತ ಅರ್ಥ.
ಓಕೆನಾ ಮಕ್ಕಳೇ? ಸೊ ಇಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ನಾವು ಕ್ಯಾಟಗರಿ ವೈಸ್ ನೋಡ್ತಾ ಬರೋಣ. ಫಸ್ಟ್ ಕಾಲೇಜ್ ವೈಸ್ ನೋಡೋಣ, ಆಮೇಲೆ ಕ್ಯಾಟಗರಿ ವೈಸ್ ನೋಡೋಣ. ಸೊ ಕಾಲೇಜ್ ವೈಸ್ ನೋಡಕ್ ಬಂದ್ರೆ ಮಕ್ಕಳೇ, ಸೊ ಫಸ್ಟ್ ಟಾಪ್ ಟೈರ್ ಮತ್ತೆ ಟೈರ್ 2 ಮತ್ತೆ ಟೈರ್ 3 ಈ ತರ ನಾವು ಗೌರ್ಮೆಂಟ್ ಕಾಲೇಜಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು, ಈಗ ನೋಡಿ, ಸೊ ಟಾಪ್ ಟೈರ್ 1 ಅಂದ್ರೆ BMCRI ಅಲ್ಲಿ, ಸೊ ಕ್ಲೋಸಿಂಗ್ ರ್ಯಾಂಕ್ ಅವಾಗ ಎಷ್ಟಿತ್ತು 2025 ಅಲ್ಲಿ 3900. ಓಕೆನಾ? ಸೊ ಈಗ ಏನಾಗ್ಬೋದು, ಈಗ ನೋಡಿ, ಸೊ ಅವಾಗ 578 ಮಾರ್ಕ್ಸ್ ಇತ್ತು. ಓಕೆ, ಸೊ ಈಗ ಎಷ್ಟಾಗಿದೆ ಅಂದ್ರೆ 627 to 630 ಸ್ಕೋರ್ ಮಾಡಿರ್ಬೇಕು. ಅಥವಾ ಮಕ್ಕಳಿಗೆ ಸರಿ ಸೀಟ್ಸ್ ಇನ್ಕ್ರೀಸ್ ಮಾಡಿರೋದ್ರಿಂದ ಅಂಡ್ ಕಡಿಮೆ ಮಕ್ಕಳು ಕೂಡ ಕ್ವಾಲಿಫೈ ಆಗಿರೋದ್ರಿಂದ ನಾವಿಲ್ಲಿ ಏನಂತ ಕನ್ಸಿಡರ್ ಮಾಡ್ಬೋದು ಅಂದ್ರೆ ಅಪ್ ಟು ನಿಮಗೆ ಎಲ್ಲಿ ಹೋಗ್ಬೋದು, 610 ತನಕನೂ ಕೂಡ ಹೋಗ್ಬೋದು. ಓಕೆನಾ? ಸೊ 620 610 ಆ ಥರನೂ ಕೂಡ ಇದ್ರೂ ಸಿಗುತ್ತೆ ಲಾಸ್ಟ್. ಓಕೆನಾ? ಸೊ ಇದೆಲ್ಲ ಜನರಲ್ ಮೆರಿಟಿಗೆ ಹೇಳ್ತಾ ಇರೋದು. ಫೈನ್. ಸೊ ಇದು ಏನಾದ್ರು ಅಂದ್ರೆ ನಾರ್ಮಲ್ ಆಗಿ ಕ್ಲೋಸಿಂಗ್ ರ್ಯಾಂಕ್ ಇದ್ದಿದ್ದು. ಸೊ ಅಂದ್ರೆ ಕ್ಲೋಸಿಂಗ್ ಸ್ಕೋರ್ ಇಷ್ಟು ಇತ್ತು ಅಂದ್ರೆ ಈ ಕಾಲೇಜಿಗೆ ಸಿಗುತ್ತೆ ಅನ್ನೋ ರೀತಿ. ಫೈನ್. ನೆಕ್ಸ್ಟ್ ಇಲ್ಲಿ ನೋಡಿ 602 to 605 ಯಾವುದಕ್ಕೆ, MMCRI. ಓಕೆ, ದೆನ್ ಅದೇ ರೀತಿ ಕಿಮ್ಸ್ ಹುಬ್ಳಿ ಅಥವಾ ಮಿಮ್ಸ್ ಮಂಡ್ಯದಲ್ಲಿ ಎಷ್ಟು ಅಂದ್ರೆ 591 to 595 ಈಗ ಕಟ್ ಆಫ್ ಸ್ಕೋರು ಇರಬೇಕು. ಇದು ಪ್ರೆಡಿಕ್ಟ್ ಮಾಡ್ತಿರುವಂಥದ್ದು. ಫೈನ್. ಸೊ ಅದೇ ರೀತಿ ಎಲ್ಲ ಕಾಲೇಜಸ್ ಕೂಡ ಇಲ್ಲಿ ಲಿಸ್ಟ್ ಇದೆ, ನೀವು ಬೇಕಿದ್ರೆ ಇದನ್ನ ರೆಫರೆನ್ಸ್ಗೆ ಸ್ಕ್ರೀನ್ಶಾಟ್ ತಗೋಬಹುದು. ಫೈನ್. ಸೊ ನೋಡಿ ಮಕ್ಕಳೇ, ಸೊ ಈ ರೀತಿ ಆಯ್ತು. ನಾನು ಕಮಿಂಗ್ ಟು ದಿಸ್ ಈಗ ನೋಡಿ, ಸೊ ಇದ್ರದ್ದು ಏನ್ ಎಫೆಕ್ಟ್ ಆಗುತ್ತೆ ಡೈರೆಕ್ಟ್ ಆಗಿ ನೋಡಿ, ಜನರಲ್ ಮೆರಿಟಿಗೆ ನೋಡಿದಾಗ ಅವಾಗ ಇದ್ದಿದ್ದು ಕ್ಲೋಸಿಂಗ್ ರ್ಯಾಂಕ್ ಎಷ್ಟಿತ್ತು 67,000. ಫೈನ್. ಸೊ ಈಗ ಏನಾಗ್ಬೋದು, ಅವಾಗ ಸ್ಕೋರು 2025 ಅಲ್ಲಿ 487 ಇತ್ತು. ಸೊ ಇವಾಗ 519 to 522 ಇರಬೇಕು ಅಂತ. ಓಕೆನಾ? ಅಂದ್ರೆ ಒಂದು ಗವರ್ಮೆಂಟ್ ಕಾಲೇಜಲ್ಲಿ ನಿಮಗೆ MBBS ಸೀಟ್ ಸಿಗಬೇಕು ಅಂತಂದ್ರೆ ಇಷ್ಟಂತೂ ಇರಬೇಕು ಅಂತ. ಫೈನ್. ಇದು ಕ್ಲೋಸಿಂಗ್ ರ್ಯಾಂಕ್. ಇದು ಇದಕ್ಕಿಂತ ಮತ್ತೆ ಕಡಿಮೆ ಇತ್ತು. ಇದನ್ನು ಕೂಡ ಒಂದು 10 ಮಾರ್ಕ್ಸ್ ನೀವು ಕಡಿಮೆನೆ ಅಂತಾನೆ ಇಟ್ಕೊಳ್ಳಿ. ಓಕೆನಾ? ಸೊ 510 ಅಂತಾನು ಕನ್ಸಿಡರ್ ಮಾಡ್ಬೋದು. ಓಕೆನಾ? ಸೊ 510 ವಿಲ್ ಬಿ ದ ಕ್ಲೋಸಿಂಗ್ ರ್ಯಾಂಕ್. ಫೈನ್. ಸೊ ಕ್ಲೋಸಿಂಗ್ ಸ್ಕೋರ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ದೆನ್ ಅದೇ ರೀತಿ OBC ಅಂತ ಅಂದ್ರೆ 514 to 518 ಅಂತ ಕನ್ಸಿಡರ್ ಮಾಡಬೇಕು. ಕ್ಯಾಟಗರಿ 1 ಅಂತ ಅಂದ್ರೆ 508 to 512 ಮಕ್ಕಳೇ. ಸೊ ಅದೇ ರೀತಿ ಈ SC ಕ್ಯಾಟಗರಿ, SC ಜನರಲ್, ಇದೆಲ್ಲ ಜನರಲ್ ಮಕ್ಕಳೇ. SC ಜನರಲ್, ST ಜನರಲ್. ಸೊ SC ಜನರಲ್ಗೆ 435 to 445, ದೆನ್ ST ಜನರಲ್ 440 to 450. ಫೈನ್. ಸೊ ನಿಮಗೆ ಒಂದು ಐಡಿಯಾ ಸಿಕ್ತು ಎಷ್ಟು ನಿಮ್ಮ ಸ್ಕೋರ್ ಇರಬೇಕು ಅಂತಂದೇಳಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇನ್ನೂ ಬೇರೆ ಏನಾದರೂ ಡೌಟ್ ಇದ್ರೆ ಕೇಳಿ. ಐ ಹೋಪ್ ದಿಸ್ ಹೆಲ್ಪ್ ಯು. ಓಕೆ, ಸೊ ಕಂಪಾರಿಸನ್ ಆಗಿರ್ಬೋದು ಅಥವಾ ಎಷ್ಟು ಸೇಫ್ ಸ್ಕೋರ್ ಮತ್ತೆ ಕಟ್ ಆಫ್ ಎಷ್ಟು ಹೋಗ್ಬೋದು ಅಂತಲೂ ಕೂಡ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ. ಹೆಲ್ಪ್ ಆಗಿತ್ತು ಅಂದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ಬೇರೆ ಏನಾದರೂ ಡೌಟ್ ಇದ್ರೂ ಕೂಡ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ ಬೈ.